ಬೆಳಗ್ಗೆ ಎದ್ದೆ ಫಸ್ಟ್ ನಾನು, ಅದಾದ್ಮೇಲೆ ಮಸ್ತಾಗಿ ಹೋಗ್ಬಿಟ್ಟು ಫಸ್ಟ್ ಬ್ರಷ್ ಮಾಡ್ಕೊಂಡು ಹಂಗೆ ಲೈಟಾಗಿ ಎಕ್ಸರ್ಸೈಸ್ ಮಾಡ್ಕೊಂಡೆ. ಅದಾದ್ಮೇಲೆ ದೀಪಿಕಾ ರೆಡಿ ಆಗ್ತಾ ಇತ್ತು, ನಮ್ಮಪ್ಪ ಕಸ ಹೊಡಿತಾ ಇದ್ರು. ಆಮೇಲೆ ದೀಪಿಕಾ ರೆಡಿ ಆಯಿತು. ಅದಾದ್ಮೇಲೆ ನಾನು ಬಂದೆ ಗಾಡಿ ಗ್ಲಾಸ್ ಹತ್ರ, ಗ್ಲಾಸ್ ಒರೆಸ್ಬಿಟ್ಟು ಹಂಗೆ ನಮ್ಮ ಆರ್ಟ್ ಬಂದ್ಬಿಟ್ಟು ಬ್ರಷ್ ಮಾಡ್ತಾ ಇತ್ತು. ಅದಾದ್ಮೇಲೆ ನಾನು ರೆಡಿ ಆಗೋಗಿದ್ದೆ. ಆಮೇಲೆ ಒಂದೇ ಒಂದು ರೀಲ್ಸ್ ಮಾಡಿದೆ, ರೀಲ್ಸ್ ಮಾಡಿಬಿಟ್ಟು ಅದಾದ್ಮೇಲೆ ಮತ್ತೆ ಟಿಫನ್ ಎಲ್ಲ ಪ್ಯಾಕ್ ಮಾಡಿ ಬಂದೆ. ಅದಾದ್ಮೇಲೆ ಅಂಜಿ ಬಂದಮೇಲೆ ಮತ್ತೆ ಅವ್ನ ಜೊತೆಗೆ ಸೋಮ ಬಂದ. ಅದಾದ್ಮೇಲೆ ಮತ್ತೆ ಹೋದ್ಮೇಲೆ ಸಲ್ಮಾನ್ ಬಂದ. ಸಲ್ಮಾನ್ ಜೊತೆಲಿ ಹೋಗ್ಬಿ ಹಂಗೆ ಪೇಪರ್ ವರ್ಕ್ ಏನೋ ಇತ್ತು, ಗೊಂಚಿಟ್ಪಳ್ಳಿ ಹೋಗ್ಬಿಟ್ಟು ಪೇಪರ್ ವರ್ಕು ಏನೋ ಮಾಡ್ಕೊಂಡು ಪೇಪರ್ ವರ್ಕ್ ಮಾಡ್ಕೊಂಬಂದ್ಬಿಟ್ಟು ಅಲ್ಲಿಂದ ಅವನು ನನಗೆ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಅದಾದ್ಮೇಲೆ ಅವ್ನು ಬಾಯ್ ಅಂದ್ಬಿಟ್ಟು ಅವನ್ನ ಚೀದ ಜೀ ಅಂತ ಹೋದ. ಅದಾದ್ಮೇಲೆ ಮತ್ತೆ ಫ್ಲಿಪ್ಕಾರ್ಟಲ್ಲಿ ನಾವು ದಿಮ್ ಬುಕ್ ಮಾಡಿದ್ವಿ, ನಮ್ಮ ಪಾಪುಗೆ ಅದು ಬಂತು. ಅದಾದ್ಮೇಲೆ ರಿಸೀವ್ ಮಾಡ್ಕೊಂಡ್ವಿ. ಆಮೇಲೆ ಮಸ್ತಾಗಿ ಅನ್ಬಾಕ್ಸ್ ಮಾಡಿದ್ವಿ. ದಿಂಬು ಯಾವ ಥರ ಬಂದಿದೆ ಅಂದ್ಬಿಟ್ಟು. ದಿಂಬು ಕರೆಕ್ಟಾಗೆ ಬಂದಿತ್ತು, ಮಸ್ತಾಗಿತ್ತು. ದಿಮ್ನೆಲ್ಲ ಅನ್ಬಾಕ್ಸ್ ಮಾಡಿಬಿಟ್ಟು ಅದಾದ್ಮೇಲೆ ಮತ್ತೆ ಅನ್ಬಾಕ್ಸ್ ಎಲ್ಲ ಮಾಡಿ ಅದಾದ್ಮೇಲೆ ಮಸ್ತಾಗಿ ನಾನು ಡ್ಯೂಟಿ ಇಲ್ಲ ಅಂತ ಮಸ್ತಾಗಿ ರೆಸ್ಟ್ ತೊಗೊತಾ ಇದ್ದೆ. ಆಮೇಲೆ ನಮ್ಮ ಪಾಪುನು ದೀಪಿಕಾ ಬಂತು. ಅದಾದ್ಮೇಲೆ ಮಸ್ತಾಗಿ ಅವ್ರ ಜೊತೆಲಿ ಆಟ ಆಡ್ಕೊಂಡು ಆಮೇಲೆ ಮತ್ತೆ ಅಲ್ಲಿಂದ ನಾವು ಸೀದಾ ಹೋದ್ವಿ. ಎಲ್ಲಿಗೆ ಅಂತಂದರೆ ಮತ್ತೆ ಸ್ವಲ್ಪ ಐಟಮ್ ತರಬೇಕಾಗಿತ್ತು. ಐಟಮ್ ಎಲ್ಲ ತೊಗೊಂಬಂದ್ಬಿಟ್ಟು ಹಂಗೆ ಲೈಟಾಗಿ ಚಿಕನ್ ತೊಗೊಂಬಂದ್ಬಿಟ್ಟು ಚಿಕನ್ ಎಲ್ಲ ತೊಗೊಂಡು ಸೀದಾ ಬಂದ್ವಿ. ಅಲ್ಲಿಂದ ಮನೆಗೆ ಬಂದ್ಬಿಟ್ಟು ನಾನು ತರಕಾರಿ ಎಲ್ಲ ಕಟ್ ಮಾಡಿದೆ. ನೂಡಲ್ಸ್ ಮಾಡಬೇಕಾಗಿತ್ತು, ನೂಡಲ್ಸ್ ಐಟಮ್ ಎಲ್ಲ ತಂದಿದ್ವಿ. ಅದಾದ್ಮೇಲೆ ಮಸ್ತಾಗಿ ನೂಡಲ್ಸ್ನೆಲ್ಲ ಬೇಯಿಸ್ಬಿಟ್ಟು ಆಚೆ ಒಲೆಯಲ್ಲಿ ಅದಾದ್ಮೇಲೆ ಮತ್ತೆ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ಮತ್ತೆ 2 ನೂಡಲ್ಸ್ ತಂದಿದ್ವಿ. ಅದನ್ನೆಲ್ಲ ಮಸ್ತಾಗಿ ಬೇಯಿಸ್ಕೊಂಡು ಮಸ್ತಾಗಿ ಬೇಯ್ದ್ಮೇಲೆ ಮತ್ತೆ ಅದಾದ್ಮೇಲೆ ನಮ್ಮಪ್ಪ ಮಸ್ತಾಗಿ ಕೂತಿದ್ರು. ಅದಾದ್ಮೇಲೆ ಫೈನಲ್ ರೆಡಿ ಆಯಿತು ನಮ್ಮ ನೂಡಲ್ಸು. ಅದಾದ್ಮೇಲೆ ಮಸ್ತಾಗಿ ನಮ್ಮಮ್ಮ ನಾನು ಮಸ್ತಾಗಿ ಬಾರಿಸ್ಬಿಟ್ವಿ. ನಮ್ಮ ಎಲ್ಲರೂ ಬಾರಿಸಾಕ್ದ್ವಿ. ಇವತ್ತಿನ ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.